ನಮ್ಮಪ್ಪ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಿದ್ದಾರೆ ನೀವೇ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಶೇಷ ಅಂದರೆ, ಇವಾಗ ನಮ್ಮದು ರೆಸ್ಟಿಂಗ್ ಡೇ. ನಮ್ಮ ಅಪ್ಪಂದೇ ಎಲ್ಲ ಕೆಲಸ, ಅಮ್ಮ ಬೇರೆ ಇಲ್ಲ. ಅಮ್ಮ ಇಲ್ದಿರೋ ಕಾರಣ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ನಮ್ಮ ಅಪ್ಪಂದೆ. ಅವರು ನೈಟ್ ಶಿಫ್ಟ್ ಮುಗಿಸ್ಕೊ ಬಂದಿರೋದು. ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದಾರೆ ನೋಡಿ ನೀವೇ. ಏನು ಮನೇಲಿ ಅಡುಗೆ ಮಾಡಿದ್ದಾರೆ ಅಂದ್ಕೊಂಡ್ರಾ? ಎಲ್ಲ ಹೋಟ್ಲಿಂದ ತಂದಿರೋದು. ಹೋಟ್ಲಿಂದ ತಂದಿರೋದ್ವಿ. ಪೇಪರ್ ವಿಶೇಷ ನೋಡಿದೆಯಾ? ಚಟ್ನಿ ಇಲ್ಲಿ ಯಾವ ಚಟ್ನಿ ಬೇಕು ನಿಮಗೆ, ಆ ಚಟ್ನಿಯನ್ನು ನೋಡಿ ವೆರೈಟಿ ಆಗಿ ತಂದ್ಬಿಟ್ಟವ್ರೆ ನಮ್ಮ ಡ್ಯಾಡಿ. ಅಪ್ಪ ಗಡಿಯಟ ನನ್ನ ಬೆಳೆ ಹಾದ ನೀಲಿ ಇದು ಆಕ್ಚುಲಿ ಚೆನ್ನಾಗಿರೋದು. ಅಪ್ಪ ಹೋಟ್ಲಿಂದ ಪುಳಿಯೋಗರೆ, ವಡೆ, ಚಟ್ನಿ ಎಲ್ಲ ತಂದಿದ್ರು. ಸಾಕು ಸಾಕು ಅಂದ್ರು ಸುಮ್ಮ ಬಡಿಸ್ತಾನೇ ಇದ್ರು. ಸಾಕು 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 ಅಂದ್ರೂ ಇಲ್ಲ, ಬೇಕು ಅಂದ್ರೂ ಇಲ್ಲ, ಬೇಡ ಅಂದ್ರೂ ಬೇಡ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅನ್ನ ಚಟ್ನಿ ಸಾಕು ಸಾಕು ಅಂದ್ರು ಆಗ್ತಿತ್ತು. ನಮ್ಮಪ್ಪ ವಡೆ ಹಾಕ್ಬೇಕಾರೆ ಏನಂದ್ರು ಕೇಳಿ. ವಡೆ ಸಾಕು ಅನ್ನೇ ಇಲ್ಲ ನಾನು. ವಡೆ ನಿಮಗೆ ಕೊಡಕ್ಕೆ ಸಾಕಾಗ್ತವ. ವೈ ವೈ ಏನದು? ಚಟ್ನಿ ಚೆನ್ನಾಗಿದೆ. ಇಲ್ಲೂ ಇದೆಯಲ್ಲ, ಇದೊಂಥರ ಟೇಸ್ಟ್, ಅದೊಂಥರ ಟೇಸ್ಟ್. ಬೇರೆ ಬೇರೆ ಚಟ್ನಿ ಅಂತ ಡಿಫ್ರೆಂಟ್ ಚಟ್ನಿ ಹಾಕ್ಸಿ ನಮ್ಮಪ್ಪ ಕೊನೆಗೂ ತಿಂಡಿ ಎಲ್ಲ ಬಡಿಸಿದ್ದು ಮುಗೀತು. ಸರಿ ಆಯಿತು ಅಂತ ನಾನು ತಿನ್ನೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟೆ. ಟೇಸ್ಟ್ ಏನೋ ಚೆನ್ನಾಗಿತ್ತು, ಯಾಕೆಂದರೆ ಹೋಟ್ಲದಲ್ವಾ. ನಮ್ಮಪ್ಪ ಅದಕ್ಕಿಂತನೂ ಚೆನ್ನಾಗಿ ಮಾಡ್ತಾರೆ, ಆದರೆ ಟೈಮ್ ಇಲ್ಲ ಅಂದ್ಬಿಟ್ಟು ಹೋಟ್ಲಿಂದ ತಂದಿದ್ರು. ನನ್ನ ಜೊತೆನೇ ನಮ್ಮಪ್ಪನೂ ತಿಂಡಿ ಕೂತ್ಕೊಂಡ್ರು. ಬಿಸಿನೀರು ಎಲ್ಲ ರೆಡಿ ಮಾಡಿ ಆಮೇಲೆ ನಮ್ಮಪ್ಪ ಅವ್ರಿಗೆ ಅಂತ ತಿಂಡಿನೆಲ್ಲ, ಮಿಕ್ಕಿದ ತಿಂಡಿನೆಲ್ಲ ಹಾಕ್ಕೊಂಡು ಅವರು ನನ್ನ ಜೊತೆನೇ ತಿಂಡಿ ತಿಂದರು. ನಮ್ಮಪ್ಪ ತಿಂಡಿ ಜಾಸ್ತಿ ಆಯಿತು, ರೈಸ್ ಜಾಸ್ತಿ ಆಯಿತು ಅಂತ ಹೇಳ್ತಿದ್ರು. ನಾನು ಡಯಟ್ ಮಾಡಿದ್ದಕ್ಕೆ ಏನಂದ್ರು ಗೊತ್ತಾ? ಡಯಟ್ ಮಾಡು. ಕವಿಗಳ ಡಯಟ್, ನೋ ಡಯಟ್, ನೋ ಡಯಟ್. ನಾನ್ ವೆಜ್ ತಿನ್ಬೇಡ. ಪ್ರೀತ ನಾನ್ ವೆಜ್ ಎಲ್ಲಿದೆ ಅಲ್ಲಿದೆ ನನ್ನ ಆರೋಗ್ಯ. ಬರೀ ಇಂಥದೆಯಾ? ಈ ಥರ ಒಂದು ಡೈಲಾಗ್ ಹೇಳಿ ಅವರು ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ತುಂಬ ಲೇಟ್ ಆಗಿತ್ತು, ಅವರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಿತ್ತು. ಸೊ ತಿಂಡಿ ತಿಂದು ನಮ್ಮಪ್ಪ ರೆಡಿಯಾಗಿ ನಿಂತಿದ್ರು. ನಮ್ಮಪ್ಪ ರೆಡಿ ಆಯ್ತಾ ಸಾಂಬಾರು ಹೇಗೆ ಮಾಡೋದು ಅಂತ ನೆನಪಿಸ್ಕೋತಾ ಇದ್ದಾರೆ. ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಂಡು ಆಮೇಲೆ ಉಳ್ಳಿ ಹಾಕ್ಬಿಟ್ಟು, ಉಳ್ಳಿ ಫ್ರೈ ಮಾಡಿಬಿಟ್ಟು ಎಲ್ಲ ಡಿಲೇಟ್ ಮಾಡೋದನ್ನೆಲ್ಲ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಮ್ಮಪ್ಪ ರೆಡಿ ಆಗ್ತಾನೆ ಸಾಂಬಾರು ಏನು ಮಾಡೋದು, ಮೊಳಕೆ ಸಾರು ಆಗಿ ಚಿಕನ್ ಸಾಂಬಾರಾಯಿತು, ಚಿಕನ್ ಸಾಂಬಾರಾಗಿ ಬೇಳೆ ಸಾಂಬಾರಾಯಿತು. ಕೊನೆಗೆ ನಮ್ಮಪ್ಪ ಮಾಡಿದ್ದು ಅನ್ನ ಮಾಡಿ ಸೀದಾ ಹೋಗಿ ಮಲ್ಕೊಂಡ್ರು. ಇನ್ನು ನಾನೇನು ಮಾಡಲಿ ಅಂತ ರೀಲ್ಸ್ ಮಾಡೋಣ ಅಂದ್ಕೊಂಡು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗಿಲ್ಲಿ ಫೈನಲ್ಗೇನೋ ಬಂದಾಯಿತು. ಗಿಲ್ಲಿದು ಒಂದು ರೀಲ್ಸ್ ಕೂಡ ಮಾಡಿರಲಿಲ್ಲ ನಾನು. ಸೊ ಗಿಲ್ಲಿಗೋಸ್ಕರ ಒಂದು ರೀಲ್ಸ್ ಮಾಡೋಣ ಅಂತ ಗಿಲ್ಲಿ ಸಾಂಗ್ಗೆ ಪ್ರಿಪೇರ್ ಆಗಿ ಗಿಲ್ಲಿದು ಸಾಂಗ್ಗೆ ನಾನು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಗಿಲ್ಲಿ ಫೈನಲ್ಗೇನೋ ಬಂದಾಯಿತು. ಸಂಡೇ ಮಾರ್ನಿಂಗ್ 10 o'clock ತನಕ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಯಾರೆಲ್ಲ ವೋಟ್ ಮಾಡಿಲ್ಲ ಗಿಲ್ಲಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ, ಗಿಲ್ಲಿನ ವಿನ್ ಮಾಡಿಸಿ. ನಮ್ಮ ಫ್ಯಾಮಿಲಿ ಕೂಡ ಗಿಲ್ಲಿಗೆ ಸಪೋರ್ಟ್ ಇರೋದು. ನೀವು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೀಲ್ಸ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನನ್ನ ರೀಲ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ಮಲಗಿರೋ ನಮ್ಮಪ್ಪ ಯಾಕೆ ಎದ್ದಿದ್ದಾರೆ ಅಂದರೆ, ನಮ್ಮಮ್ಮ ಊರಿಂದ ಬಂದಿದ್ರು, ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದಾರೆ ಮೈಸೂರಿಗೆ. ಸೊ ನಮ್ಮಪ್ಪ ನಮ್ಮಮ್ಮನ ಕರ್ಕೊಬರ್ತೀನಿ ಅಂತ ಹೋದರು. ಆಮೇಲೆ ನಾನು
ಅಪ್ಪನಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಯಲ್ಲಿ ಸ್ನಾನ ಮನೆಯಲ್ಲೂ ನೀರಿರಲಿಲ್ಲ. ಸೊ ನೀರು ಹಿಡಿಯೋಣ ಅಂತ ನೀರು ಹಿಡ್ದು ಟಿ ವಿಲಿ ಅಪ್ಪು ಸಿನಿಮಾ ಕೊಟ್ಟಿದ್ರು, ಅಂದರೆ ದೊಡ್ಡ ಮನೆ ಹುಡುಗ. ಸೊ ಮೂವಿ ನೋಡಿಕೊಂಡು ಮನೆ ಕೆಲಸ ಏನಿತ್ತು ಪೇಂಟಿಂಗ್ ವರ್ಕು ಅದನ್ನ ಮಾಡಿ ಮುಗಿಸ್ದೆ. ನೆಕ್ಸ್ಟು ನೋಡ್ತೀನಿ ನಮ್ಮಪ್ಪ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ. ನನಗೆ ಡ್ಯೂಟಿಗೆ ಲೇಟ್ ಆಗುತ್ತೆ ಹೋಗೋಕ್ಕೆ, ಮತ್ತು ಊಟ ಇಲ್ಲ ಅಂದ್ಬಿಟ್ಟು ನಮ್ಮಪ್ಪ ಸಾಂಬಾರನ್ನ ಬಿಡಿಸ್ಕೊಬಂದಿದ್ರು ಹೋಟೆಲಿಂದ. ಸೊ ನನಗೆ ಊಟ ಎಲ್ಲ ರೆಡಿ ಮಾಡಿಟ್ಟು ಅವರು ಅಮ್ಮನ ಕರ್ಕೊಬರಕ್ಕೆ ಹೋದರು. ಸೊ ನಾನು ಊಟ ಮುಗಿಸಿ ಡ್ಯೂಟಿಗೆ ರೆಡಿಯಾಗಿ ನನ್ನ ನಿಧಿ ಜೊತೆ ನಾನು ಹೋಗಿದ್ದೆ ಸೆಂಟ್ ಜೋಸೆಫ್ ಹಾಸ್ಪಿಟಲ್ಗೆ ಡ್ಯೂಟಿಗೆ. ನಂದು ಸೆಕೆಂಡ್ ಶಿಫ್ಟ್ ಇತ್ತು 2 to 8. ಸೊ ನಾನು ಡ್ಯೂಟಿಗೆ ಹೋದೆ. ಹಾಸ್ಪಿಟಲ್ ಒಳಗಡೆ ಫೋನ್ ಅಲೋ ಇಲ್ದಿರೋ ಕಾರಣ ವಿಡಿಯೋ ಅಲ್ಲಿಗೆ ಆಫ್ ಆಯಿತು. ನೆಕ್ಸ್ಟು ನಾನು ಡ್ಯೂಟಿ ಮುಗಿಸ್ಕೊಬರೋಷ್ಟರಲ್ಲಿ 8 o'clock ಆಗಿತ್ತು, 8:30 ಆಗಿತ್ತು. ಸೊ ನಾನೇನು ಮಾಡಿದೆ, ಹಾಸ್ಪಿಟಲಿಂದ ಆಚೆ ಬಂದು ನಿಧಿನ ಕರ್ಕೊಂಡು ಸೀದಾ ಮನೆಗೆ ಬಂದೆ. ಮನೇಲಿ ಬಂದು ನೋಡಿದ್ರೆ ಯಾರೂ ಇರಲಿಲ್ಲ. ಅಪ್ಪ ನೈಟ್ ಡ್ಯೂಟಿಗೆ ಹೋಗಿದ್ರು, ಅಮ್ಮ ಕೆಲಸ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗಿದ್ರು. ಸೊ ಆಯಿತು ಅಂತ ಮನೆ ಬಾಗಿಲು ಓಪನ್ ಮಾಡಿ ಮನೇಲಿ ನನಗೆ ನಮ್ಮಪ್ಪ ಊಟ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ರು. ಸ್ನಾನಕ್ಕೆ ನೀರಿಟ್ಟು ಎಲ್ಲ ಮಾಡೋಷ್ಟರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಸೊ ಬಿಗ್ ಬಾಸ್ನ ನೋಡ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.